ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಇದು ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲು. ಅವ್ನು ಸ್ಕೂಲ್ಗೆ ಹೋಗ್ತಾನೆ ಅನ್ನೋದೇ ಸ್ವಲ್ಪ ಡೌಟ್ ಇತ್ತು. ಇದಕ್ಕೆ ಮುಂಚೆ ಎಲ್ಲೂ ನಾನು ಪ್ಲೇ ಹೋಮ್ಗೆ ಏನೂ ಕಳಿಸಿರಲಿಲ್ಲ. ಹಾಗೆ ಯಾವುದೇ ಅಂಗನವಾಡಿಗೆ ಕೂಡ ನಾನು ಕಳಿಸಿರಲಿಲ್ಲ. ಹೋಗ್ತಾನ ಅನ್ನೋ ಸ್ವಲ್ಪ ಡೌಟ್ ಇತ್ತು, ಆದರೆ ಚೆನ್ನಾಗಿ ಹೋದ. ಬಟ್ ಅಳೋದು ಆ ಥರ ಏನೂ ಮಾಡಿಲ್ಲ, ಎಂಜಾಯ್ ಮಾಡ್ಕೊಂಡು ಹೋದ ನನ್ನ ಮಗ ಸ್ಕೂಲ್ಗೆ. ಇಲ್ಲಿ ಟೀಚರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವನಿಗೆ ರಿಸೀವ್ ಮಾಡಿಕೊಂಡ್ರು, ತುಂಬ ಫ್ರೆಂಡ್ಲಿಯಾಗಿ. ಹಾಗೆ ಗಣಪತಿ ಪೂಜೆ ಮತ್ತು ಸರಸ್ವತಿ ಪೂಜೆ ಎರಡೂ ಮಾಡಿದರು ಸ್ಕೂಲಲ್ಲೇ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದೇ ಸರಿ ಪೂಜೆ ಎಲ್ಲ ಮಾಡಿಸಿ, ಹಾಗೆ ಆರತಿ ಎಲ್ಲ ಮಾಡಿ ಅವ್ರಿಗೆ ಅಕ್ಷರಾಭ್ಯಾಸ ಆ ಥರ ಎಲ್ಲ ಅಕ್ಕಿಯಲ್ಲಿ ಬರೆಸಿದ್ರು. ತುಂಬಾ ಇಷ್ಟ ಆಯಿತು. ಹಾಗೆ ಟೀಚರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಇಲ್ಲಿ. ನನ್ನ ಮಗನಿಗಂತೂ ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮೂವ್ ಆದರು ಪ್ರಿನ್ಸಿಪಲ್ ಮ್ಯಾಮ್ ಅವರೆಲ್ಲನೂ. ಬೇರೆ ಸ್ಕೂಲಲ್ಲಿ ನೋಡಿದ್ದೀನಿ ನಾನು ಸ್ವಲ್ಪ ಜನನ. ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲ ಸ್ವಲ್ಪ ರೆಸ್ಪಾನ್ಸೇ ಕೊಡೋಲ್ಲ. ಬಟ್ ಈ ಸ್ಕೂಲಲ್ಲಂತೂ ನನ್ನ ಮಗನಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಹಾಗೆ ಎಲ್ಲ ಟೀಚರ್ಸು ಅಷ್ಟೇ ಇಲ್ಲಿ ನೀಟಾಗಿ ಮಕ್ಕಳಿಗೆ ರೆಸ್ಪಾನ್ಸ್ ಕೊಟ್ಟು ನೀಟಾಗಿ ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ. ಹಾಗೆ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ. ಇದು ನನ್ನ ಮಗನದು ಫಸ್ಟ್ ಟೈಮ್ ಸ್ಕೂಲ್ ಆಗಿರೋದ್ರಿಂದ ಮಾಂಟೆಸರಿ 1ಗೆ ಹಾಕಿದ್ದೀನಿ. ಅವನು ಅಳ್ತಾನೆ ಹೋಗೋದಿಲ್ಲ ಆ ಥರ ಅಂತ ಅಂದ್ಕೊತಾ ಇದ್ದೆ. ಬಟ್ ಯಾವುದೇ ರೀತಿ ಕೂಡ ಅಳೋದು ಏನು ಮಾಡಿಲ್ಲ, ಎಂಜಾಯ್ ಮಾಡ್ಕೊಂಡು ಬಂದ. ಹಾಗೆ ಇಲ್ಲಿ ಅಕ್ಕಿಯಲ್ಲಿ ಅಕ್ಷರಾಭ್ಯಾಸನ ಅವ್ರ ತಾಯಂದಿರ ಜೊತೆಯಲ್ಲೇ ಕೈ ಹಿಡ್ಕೊಂಡು ಬರೆಸೋದು, ಫಸ್ಟ್ ಟೈಮ್ ಅಲ್ಲ ಸ್ಕೂಲಿಗೆ ಬರ್ತಿರೋದು ಅಂತೇಳ್ಬಿಟ್ಟು. ಹಾಗೆ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ ಅವ್ನು ಸ್ಕೂಲ್ಗೆ. ನಿಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಶೇಷಾದ್ರಿಪುರಂ ಸ್ಕೂಲ್ಗೆ ಹಾಕಿರೋದು ಯಲಹಂಕದಲ್ಲಿ. ಬಟ್ ಬ್ರಾಂಚ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಪ್ರೀವಿಯಸ್ ನನ್ನ ಮಗಳ ಸ್ಕೂಲ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಹಾಗಾಗಿ ಇಬ್ಬರನ್ನ ಒಂದೇ ಕಡೆ ಜಾಯಿನ್ ಮಾಡಿಸ್ದೆ. ನೋಡಿ ಎಷ್ಟು ನೀಟಾಗಿ ಅವ್ನು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದಾನೆ ಅಂತ. ಹಾಗೆ ರಿಟರ್ನ್ ಬರಬೇಕು ಅಂದರೂ ಕೂಡ ಅವ್ನು ಎಂಜಾಯ್ ಮಾಡಿಕೊಂಡೇ ಬರ್ತಿದ್ದ. ನನಗಂತೂ ತುಂಬಾ ಖುಷಿ ಆಯಿತು.